ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಮುದ್ದು ಮಗಳು ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ ಸ್ಕೂಲ್ನಲ್ಲಿ. ಅದರಿಂದ ನಾನು ಸ್ಕೂಲ್ಗೆ ಹೋಗಿ ಅವಳನ್ನ ರೆಡಿ ಮಾಡಿ, ಅವಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದ್ದಿದ್ದರಿಂದ ಅವಳಿಗೆ ಎಲ್ಲ ರೆಡಿ ಮಾಡಿ ನಂತರ ಗ್ರ್ಯಾಜುಯೇಷನ್ ಬಟ್ಟೆ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಅಲ್ಲಿ ಬಂದಿರೋ ಪೇರೆಂಟ್ಸ್ ಎಲ್ಲ ತಮ್ಮ ಮಕ್ಕಳುಗಳಿಗೆ ಗ್ರ್ಯಾಜುಯೇಷನ್ ಬಟ್ಟೆಗಳನ್ನ ನೀಟ್ ಆಗ್ತಾಯಿದ್ರು, ನೋಡ್ತಾ ಇರ್ಬೋದು. ನಂತರ ನನ್ನ ಮಗಳು ಅವಳಿಗೆ ಸ್ಪೀಚ್ ಕೊಟ್ಟಿದ್ರು ಇವತ್ತಿನ ದಿನ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಮೈಕ್ ಇಟ್ಕೊಂಡಿರೋ ಥರನೇ ಸೇಮ್ ಅದೇ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ನೋಡ್ತಾ ಇರ್ಬೋದು, ಅವಳು ಕ್ಲಾಸ್ ರೂಮಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅದಾದ ನಂತರ ಇನ್ನೇನು ಪ್ರೋಗ್ರಾಮ್ ಶುರು ಆಗಿಬಿಡುತ್ತೆ ಅಂತ ಎಲ್ಲ ಮಕ್ಕಳನ್ನೂ ಕರ್ಕೊಂಡೋಗಿ ಸ್ಟೇಜ್ನಲ್ಲಿ ಫೋಟೋ ಸೆಷನ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಮಕ್ಕಳನ್ನೂ ಕರ್ಕೊಂಡೋಗಿ ಫೋಟೋ ಸೆಷನ್ ಮಾಡಿದ್ರು. ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳನ್ನ. ನಂತರ ಅವ್ರ ಕ್ಲಾಸ್ ಟೀಚರ್ನ ನಿಲ್ಲಿಸಿ ಕೂಡ ಫೋಟೋ ಸೆಷನ್ ನಡೀತು. ಇನ್ನೇನು ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ವಿ. ನೋಡ್ತಾ ಇರ್ಬೋದು ಎಲ್ಲ ಅರೇಂಜ್ಮೆಂಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಇದೆಲ್ಲ ನಮ್ಮ ಸ್ಕೂಲ್ ಡೇಸ್ನ ಜ್ಞಾಪಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಂತೂ ಇಂತೂ ಪ್ರೋಗ್ರಾಮ್ ಶುರುವಾಗೇ ಬಿಡ್ತು. ಮಕ್ಕಳೆಲ್ಲ ಪ್ರಾರ್ಥನೆ ಮೂಲಕ ತಮ್ಮ ಪ್ರೋಗ್ರಾಮ್ನ ಶುರು ಮಾಡೇ ಬಿಡ್ತರು. ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಕ್ಕಳು ಎಷ್ಟು ನಿಶಬ್ದವಾಗಿ ಕೂತ್ಕೊಂಡಿದ್ದಾರೆ ಅಂತ. ಅದು ಸ್ಕೂಲಲ್ಲಿ ಕಲಿಸುವ ಮೊದಲನೇ ಪಾಠನೇ ಶಿಸ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಕ್ಕಳೆಲ್ಲ ಕೂತ್ಕೊಂಡು ಪ್ರೋಗ್ರಾಮ್ನ ವೀಕ್ಷಣೆ ಮಾಡ್ತಾ ಇರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ನಂತರ ಬಂದಿರೋ ಗೆಸ್ಟ್ಗಳೆಲ್ಲ ದೀಪ ಹಚ್ಚೋ ಮೂಲಕ ತಮ್ಮ ಈ ದಿನದ ಪ್ರೋಗ್ರಾಮ್ನ ಶುರು ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಆ ಸ್ಕೂಲ್ನ ಪ್ರಿನ್ಸಿಪಲ್, ಮ್ಯಾನೇಜರ್ ಸರ್ ಮತ್ತು ಬಂದಿರೋ ಗೆಸ್ಟ್ ಟೀಚರ್ಸ್ ಎಲ್ಲರೂ ಸೇರಿಕೊಂಡು ದೀಪನ ಬೆಳಗೋ ಮೂಲಕ ಇನಾಗ್ರೇಷನ್ ಮಾಡಿದ್ರು. ನಂತರ ಅವ್ರನ್ನೆಲ್ಲ ವೆಲ್ಕಮ್ ಮಾಡಲಾಯಿತು. ಆಮೇಲೆ ಆ ಮಕ್ಕಳಿಗೆಲ್ಲನೂ ಪ್ರೋತ್ಸಾಹ ಮಾಡಬೇಕು ಅಂತ ಅವ್ರಿಗೆಲ್ಲ ಮೆಡಲ್ಗಳನ್ನ ಕೊಟ್ಟರು. ಯಾರ್ಯಾರು ಯಾವುದಾದ್ರಲ್ಲಿ ಗೆದ್ದಿದ್ರು ಅದರಲ್ಲೆಲ್ಲ ಮೆಡಲೆಲ್ಲ ಕೊಟ್ಟರು. ನಂತರ ಮಕ್ಕಳೆಲ್ಲ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸ್ಗಳೆಲ್ಲ ಇತ್ತು, ಅದೆಲ್ಲ ನೋಡಿಕೊಂಡು ನಂತರ ನನ್ನ ಮಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ತಾ ಇರ್ಬೋದು. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂದರೆ ಅಷ್ಟು ಕಲರಲ್ಲಂತೂ ಸಕ್ಕದಾಗಿ ಕಾಣಿಸ್ತಾ ಇದ್ದಾಳೆ. ನೋಡ್ತಾ ಇರ್ಬೋದು, ಈ ಕಾರ್ನರಲ್ಲಿ ನಿಂತಿದ್ದಾಳೆ. ತುಂಬ ಚೆನ್ನಾಗಿತ್ತು. ಆ ಸಾಂಗಿಗೂ ಆ ಡ್ಯಾನ್ಸ್ಗೂ ಸೂಪರಾಗಿತ್ತು. ಮಕ್ಕಳೆಲ್ಲ ಆ ಹಾಡು ಹಾಡ್ಕೊಂಡೆ ಎಲ್ಲ ಎಂಜಾಯ್ ಮಾಡ್ತಿದ್ದಿದ್ದು ನೋಡಿ ನನಗಂತೂ ಸಖತ್ ಖುಷಿ ಆಗೋಯ್ತು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಈ ಹಾಡಿಗೆ. ಹಾಡನ್ನ ಸೆಲೆಕ್ಷನ್ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಹಾಡು. ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ಆಡ್ತಾಯಿದ್ದಾರೆ ಅಂದರೆ ಅಷ್ಟು ನನಗೆ ಖುಷಿ ಆಗೋಯ್ತು. ನಮಗೆಲ್ಲ ಈಗಂತೂ ಬ್ಯುಸಿ ಲೈಫು, ಈ ಶೆಡ್ಯೂಲ್ಡಲ್ಲಿ ನಮಗೆ ಈ ಥರ ಲೈಫೇ ಹೊರಟೋಗಿದೆ, ನಗುನೇ ಹೊರಟೋಗಿದೆ. ಈ ಥರ ಚಾನ್ಸ್ ಸಿಕ್ಕಿದಂಗೆ ಮಾತ್ರ ಮಕ್ಕಳಲ್ಲಿ ಮಕ್ಕಳಾಗಿ ಖುಷಿಯಾಗಿರೋಕ್ಕೆ ನಾನಂತೂ ತುಂಬ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು ಗ್ರ್ಯಾಜುಯೇಷನ್ ಡೇ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ನಡೀತಾ ಇದೆ ಅಂತ. ನನ್ನ ಮಗಳು UKGಯಿಂದ 1ನೇ ಕ್ಲಾಸ್ಗೆ ಪ್ರಮೋಟ್ ಆಗ್ತಾ ಇದ್ದಾಳೆ, ಅದಕ್ಕೆ ಗ್ರ್ಯಾಜುಯೇಷನ್ ಡೇ ಮಾಡ್ಕೊಂಡಿದ್ರು. ನೋಡ್ತಾ ಇರ್ಬೋದು ನನ್ನ ಮಗಳು ಸೆಂಟರಲ್ಲಿದ್ದಾಳೆ, ಆದರೆ ಕಾಣಿಸ್ತಿಲ್ಲ ದೂರದಿಂದ. ಈ ಗ್ರ್ಯಾಜುಯೇಷನ್ ಡೇ ಮೂಮೆಂಟ್ನ ಇಸ್ಕೊತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ನನಗಂತೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಂತರ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಂತರ ನಾನು ನಮ್ಮ ಮಕ್ಕಳ ವ್ಯಾನಲ್ಲೇ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಈ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.